ಮಾಡ್ಕೊಂಡು ಬರೋಷ್ಟೊತ್ತಿಗೆ ಹೆಣ ಹೆಣ ಆದ್ನ ಯವ್ವ. ಇನ್ನೊಮ್ಮೆ ಜನ್ಮದ ನಾನು ಎಮ್ಮೆ ಕಾಯಕ ಹೋಗಲ್ಲವ. ಅಯ್ಯವ್ವ ಆಕಿ ಹೇಳಿದ್ರೆ ಅಕ್ಕಿನ ಕಳಿಸ್ತೀನಿ ಹಾಡ್ಬಿಟ್ಟಿನ, ನಾ ಮಾತ್ರ ಹೋಗಲ್ಲ ಯವ್ವ. ಹೌದವ ಯವ್ವ, ಸಖತ್ ಯಾ ಕಟ್ಟಿಗೆ ಹೊರಿ ಅಯ್ಯವ, ಒಂದು ಕಟ್ಟಿ ಸಿಗ್ಲಿಲ್ಲ, ಎಲ್ಲ ಹಸಿ ಲೊಟ್ಟಿ. ಅವ್ನು ನೋಡ್ರ ಒಂದೊಂದು ಹೆಣ ಇದ್ದಂಗೆ ಅದ ವಜ್ಜ. ಅವ್ನು ಎಲ್ಲಿ ಹೊತ್ಕೊಂಬರಕ್ಕೂಲ್ಲ ಯವ್ವ. ಇವ ಆಗಲ್ಲವ ಯವ್ವ ನನ್ನ ಕೈಲಿ. ಇವ ಮಾಡಿ ಗೊತ್ತಿಲ್ಲ ಏನಿಲ್ಲ ನಮಗೆ, ಇವನ್ನೆಲ್ಲ ಮಾಡೋದಾಗಲ್ಲ ಬಿಡು. ಆಗಲ್ಲ ಅಂದ್ರೆ ಆಗಲ್ಲ. ಹೈ ಹೈ ಶ ಅಡೆ ಅವನೇ ಎಷ್ಟರ ತಲೆ ತಿಂದೆ ನಿಮ್ಮ ಅವನ ನೀನು ಮಂಜವ್ವ. ಅಲ್ಲ ನೀನು ಎಮ್ಮೆ ಹೊಡ್ಕೊಂಡು ಹೋಗಿದ್ದೆ, ಎಮ್ಮೆ ಕಾಯಕ್ಕೆ ಹೋಗಿದ್ದೆ ನೀನು. ಏಯವ್ವ ಇದೇನಯ್ಯವ ಪ್ರಪಂಚದ 7ನೇ ಅದ್ಭುತ ನೀನು ಅನ್ಬೇಕಂತ ಹಂಗಿದ್ರ. ಯಾವತ್ತು ಹೊಲದ ಮ್ಯಾರಿ ಹತ್ತೈಕಲ್ಲ, ಇವತ್ತೇನಯ್ಯವ ಇಬ್ರು ನಂಜವಕ್ಕನು ಹೋಗ್ಯಾಳ, ನೀನು ಹೋಗಿದ್ದಿ ಹೊಲಕ್ಕ. ಅದು ನೀನು ಇಷ್ಟು ಶ್ರೀಮಂತರು ನಿಮ್ಮನೆ ನೋಡಿದ್ರ ಆಳಿಟ್ ಮಾಡಿಸ್ಕೊಳ್ಳೋರು, ಅಂಥದ್ದು ನೀನು ಹೊಲಕ್ಕೆ ಹೋಗಿ ಅಂದ್ರೆ ನನಗೆ ಸೂರ್ಯ ಯಾದಿಗೆ ಹುಟ್ಟೆನೋ ನೋಡ್ಬೇಕಾತ ಹಂಗಿದ್ರ. ಸೀತಾ ಇಲ್ಲವ, ಅದು ಹಾಳು ಇವತ್ತು ಯಾಕೆ ಬಂದೇ ಇಲ್ಲ ನೋಡು, ಹಬ್ಬ ಐತಲ್ಲ ಅದಕ್ಕೆ ಬಂದಿಲ್ಲ. ಮತ್ತೆ ಹಾಲು ಹಿಂಡ್ವಲ್ತು, ಒಂಚೂರು ಹೋಗಿ ಒಟ್ಟು ಹಸೆ ಹುಲ್ಲು ತಿನ್ನಿಸ್ಕೊಂಬ ಅಂದ್ರೆ ಹಾಲು ಹಿಂಡತ್ತ ಅಂದ್ಲ ನಮ್ಮವ್ವ. ಹಂಗ ಮನೆ ಖಾಲಿ ಕುಂತ ಏನ್ ಮಾಡೋದಂತ ಹೋಗಿದ್ವಿ ನಾನು ಅಕ್ಕ. ನಾವೆಲ್ಲ ಹೊಲಕ್ಕೆ ಹೊಲಕ್ಕೆ ಹತ್ತಿರಲ್ಲ ನೋಡ್ತಿಲ್ಲ, ನಮ್ಮ ಮನೆಗೆ ಆಳು ಕಾಳು ಏನ್ ಕಮ್ಮಿ ಅದಾರನ? ಹಂಗೇನಿಲ್ಲವ. ಹೌದಾ ಸೀತಾ, ಅವ್ರ ಮನೆಗೆ ಏನ್ ಕಮ್ಮಿ ಐತಿ? ಆಳು ಕಾಳು ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿ ಹೊಟ್ಟೆ ತಪ್ಪ, ಅವರೆಲ್ಲ ಎಲ್ಲಿ ಹಿಂಗೆಲ್ಲ ಇದು ಮಾಡ್ತಾರೆ. ಹೋಲ್ಬಿಡು ಅಂದಂಗ ಮಂಜವ. ಅದೇನಂದ್ರ ಅಯ್ಯೋ ಹಾಡ್ಬಿಟ್ಟಿ ಹೇಳಲೆ. ಮತ್ತೆ ಅದೇನಂದ್ರ ಅಂತ ನಿಲ್ಲಿಸ್ಕೊಂಡಂತಲ್ಲ ಯವ್ವ. ಮುಂಜಾನೆ ಹತ್ರ ನಮಗೆ ಸಾಕ್ಸ್ ತಕ ಹೋಗೈತಿ, ಮನೆಗೆ ಯಾವಾಗ ಹೋಗ್ಯವ ಅನ್ನಂಗ ಆಗೈತಿ. ನೀನು ಬೇಕಿ ಏನಂತ ಬಡ ಹೇಳು. ಹಿಂಗವಕ್ಕ ಅದೇನಿಲ್ಲ, ಆಕಿದು ಲಕ್ಷ್ಮೀದು ಲಗ್ನ ಫಿಕ್ಸ್ ಆತು. ಅದಕ್ಕೆ ಮೊನ್ನೆ ನೋಡ್ಕೊಂಡು ಹೋದ್ರು, ಫಿಕ್ಸ್ ಆತು. ಈ ಶ್ರಾವಣ ಮಾಸ ಇದ್ರಾಗ ಮದುವೆ ಮಾಡ್ಬಿಡ್ತಾರಂತೆ. ಅದಕ್ಕೆ ಅದನ್ನ ನಾನು ಆಕಿ ಮಾತಾಡಕತ್ತಿದ್ದೆ. ಮತ್ತೆ ಮಂಜವನು ಬಂದ್ಲಲ್ಲ, ಅದಕ್ಕೆ ಹೇಳೋಣ ಅಂತ ನಿಂತ್ಕೊಂಡಿವಿ ನೋಡು. ಮಂಜವ ಅಂದಂಗ ನಿನಗೆ ಎಲ್ಲಿ ತೋರಿಸಿಲ್ಲನ? ನಿನಗಿನ್ನ ಲಗ್ನ ಯಾಕೆ ಫಿಕ್ಸ್ ಆಗಿಲ್ಲಲ್ಲ? ಅವಾಗಿನ ನಾವು ಸಣ್ಣ ಸಣ್ಣರಿದ್ವವ, ಅವಾಗ ನೀನು ತೋರಿಸ್ತಾರ ಅಂತಿದ್ರು ನಮ್ಮ ಮನ್ಯಾಗೆಲ್ಲರು. ಇನ್ನ ಯಾಕೆ ಲಗ್ನ ಫಿಕ್ಸ್ ಆಗಿಲ್ಲ? ನನ್ನ ಮೊನ್ನೆ ನೋಡ್ಕೊಂಡು ಹೋಗ್ಯಾರ, ಬಹುಶಃ ಫಿಕ್ಸ್ ಆಗಂಗೈತಿ ನಂದು. ಆದ್ರೆ ನಿಂದ ಯಾಕೆ ಇಲ್ಲವ? ಯಾಕಂದ್ರೆ ಮತ್ತೆ ವಯಸ್ಸು ಕಳೆಯಕತ್ತು. ಯಾಕೆ ಇನ್ನ ಆಗ್ವಲ್ತ? ಏನಾಗೈತೆ ಯವ್ವ ನಿನ್ಗೆ? ಅವ್ರಿಗೇನಾಗೈತ್ಲೆ? ಬೇಕಾದಂಗ ಕೇಳ್ದಂಗ ವರದಕ್ಷಿಣೆ ಕೊಟ್ಟು ಹುಡುಗನ ಬೇಕಿದ್ರೆ ಮಾಡಕ್ ತಗೊಳಂಗ ಐತ್ ರೊಕ್ಕ ರೂಪಾಯಿ. ಅವ್ರಿಗೇನ್ ಕಮ್ಮಿ ಆಗೈತಿ? ನೀನ ಬೇಕಿ ಯಾಕ ಏನ ಮಂಜವ? ಯಾಕೆ ಮದ್ವೆ ಮಾಡ್ಕೊಳಕ್ ನೀನ್ ಒಲ್ಲೆನಕತ್ತೀಯ ಏನ? ಹಂಗೇನಿಲ್ಲವ, ಚಲೋ ವರ ಬರ್ಲಂತ ಸ್ವಲ್ಪ ಇದು ಮಾಡತ್ತೀನಿ. ಜಗ್ಗಿ ಶ್ರೀಮಂತ ಇರ್ಬೇಕು, ನೋಡಕ್ಕ ಚಂದ ಇರ್ಬೇಕು. ಅವ್ರ ಮನ್ಯಾಗ ಅತ್ತಿ ಇರ್ಬಾರ್ದು, ಮಾವ ಇರ್ಬಾರ್ದು, ಅಕ್ಕ ತಂಗಿಯರ್ ಇರ್ಬಾರ್ದು, ಹುಡುಗ ಒಬ್ಬತ್ತ ಇರ್ಬೇಕು, ಆಸ್ತಿ ಕಂಡಂಗಿರ್ಬೇಕು. ನನ್ ಮತ್ತ ಕೈಯಾಗ ಕಾಲಾಗೆಲ್ಲ ಮನ್ ತುಂಬಾ ಆಳ ಇರ್ಬೇಕು. ನಾ ಅಲ್ಲಿ ಹೋಗಿ ಕೆಲಸ ಮಾಡಂಗಿಲ್ಲಪ್ಪ, ಯಾಕಂದ್ರೆ ಇಲ್ಲೇ ಮಾಡಲ್ಲ. ತವ್ರ ಮನೆಯಾಗ ಅಲ್ಲಿ ಹೋಗಿ ನಾ ಮಾಡಕ್ ಹೋಗ್ಲಿ, ಹಂಗಿದ್ದಾರ ಮನೆ ನೋಡಿ ಮಾಡ್ಕೊಳಕಂತಂದು ವಿಚಾರ ಮಾಡತ್ತೀನಿ. ಅಂತವ್ರು ಯಾರು ಇನ್ನೂ ಬಂದಿಲ್ಲ, ಅಂತವ್ರು ಬಂದ್ರೆ ಮಾಡ್ಕೋತೀನಿ ನಾನು. ಅದಕ್ಕೆ ಹಂಗ ಶಿಕ್ಷಕರೆಲ್ಲರೂ ಬಂದು ಹೂ ಅಂತಾರಂತ ಅವ್ರ ಕುಟೆಗೆ ಮದುವೆ ಮಾಡ್ಕೊಳಕ್ ಹೋಗ್ಲಿ. ನಾನು ಒಪ್ಪಿದ್ರೆ ಅಲ್ಲ ಮದುವೆ ಆಗದೆ. ಅದಕ್ಕೆ ನನ್ನ ಮಾಡ್ಕೋಬೇಕಂದ್ರೆ ಆತ ಪುಣ್ಯ ಮಾಡಿರ್ಬೇಕು. ಅದಕ್ಕೆ ನಾನು ಅಂತದ್ದು ನೋಡೇ ಮಾಡ್ಕೊಳಕಂತಂದು ಬಂದ್ ಗಂಡೆಲ್ಲ ಆರಿಸ್ತೀನಿ. ಆದ್ರೆ ಯಾವ್ದಾರ ಒಂದು ಇಂಥವು ಯಾವುದೂ ಇಲ್ಲ ಅಂದ್ರೆ ಕಳಿಸ್ಬಿಡ್ತೀನಿ ವಾಪಸ್ ಮನೆಗೆ. ಅದಕ್ಕೆ ಲೇಟ್ ಆಗತೈತೆ ಅಷ್ಟೇ. ಅಯ್ಯೋ ನಮ್ಮ ತಂಗಿಗೆ ಅದು ನಾ ಹೇಳ್ತಲ್ಲ ಈಗ ಕೆಂದ್ಲಲ್ಲ ರೊಕ್ಕ ಕೊಟ್ಟು ಕೊಂಡ್ಕೊಳ್ಳೋದಂತ, ಹಂಗೆ ಅದು ಒಂದು ವೇಳೆ ರೊಕ್ಕ ಕೊಟ್ಟು ಕೊಂಡ್ಕೊಳ್ಳಂಗಿದ್ರೆ ಕೊಂಡ್ಕೊಂಡೇ ಬಿಡ್ತೀವಿ. ಅದ್ರಾಗೇನು ಮುಲ್ಲಾಜ ಇಲ್ಲ. ಆದ್ರೆ ಅಂಥವು ಸಿಗೋಲ್ರು, ಸಿಕ್ಕುಲೇ ಮದುವೆ ಮಾಡ್ತೀವಿ. ನಿಮ್ದೇನವ ಹಂಗಲ್ಲಲ್ಲ ಪಾಪ, ನೀವು ಬಡವ್ರದಿರಿ, ಯಾರ ಹೂ ಅಂದ್ರೆ ಸಾಕು ಕಟ್ಕೊಂಡು ಹೋಗ್ತೀನಿ ಅಂತ ನಿಂತಿರ್ತಾರೆ. ಅದಕ್ಕೆ ಮತ್ತೆ ನಿಮ್ಗೆ ಹೂ ಅನ್ನೋದ ಕಾಯಕತ್ತೀರಿ, ಮಾಡ್ಕೊಂಡು ಹೋಗ್ರಿ ನಮ್ಮ ಮನೆಗೆ. ಅದು ನಮ್ಮ ತಂಗಿನ ಹಂಗಲ್ಲವ ಇವ, ನಾವು ಚಲೋ ಮನೆ ನಾವು ಈಗ ಅಕ್ಕೇನೇನು ಬಯಸಲ್ಲ, ಅದ್ರಂಗಿದ್ರಷ್ಟೇ ಮದುವೆ ಮಾಡ್ಕೊಡ್ತೀವಿ. ಓ ಹೌದಣ್ಣ ನಿಂಗಮ್ಮಕ್ಕ, ಸರಿ ಬಿಡು ಆಯ್ತು. ಒಳ್ಳೇದಲ್ಲ ಅಂತಾರೆ ಸಿಗಲಿ ಜಲ್ದಿ ಅಂತಂದು ಹೇಳ್ತೀನಿ. ಪಾಪ ನಾವು ಎಲ್ಲ ಗೆಳತರೆಲ್ಲ ಮದುವೆ ಗಂಡ ಮನೆಗೆ ಹೋಗಿ ಮತ್ತೆ ಎರಡು ಕೂಸಾಡ್ಕೊತೀವಿ. ಮತ್ತೆ ಇನ್ನೂ ಮದುವೆ ಆಗಿಲ್ಲ ಅಂದ್ರೆ ನಮಗೂ ನಮ್ಮ ಗೆಳತಿ ಮದುವೆ ಆಗಿಲ್ಲ ಅಂದ್ರೆ ಒಂಥರ ಆಗತ್ತಲ್ಲ. ಅದಕ್ಕೆ ಜಲ್ದಿ ಸಿಗಲಿ ಮದುವೆ ಆಗಲಿ. ಯಾಕ ಅವು ಅಲ್ಲಿ ಮನ್ಯಾಗ ಹಾದಿ ಕಾಯ್ತಿರ್ತಾಳ, ಬೈತಾಳ ನಡಿ ಹೋಗೋಣ ಜಲ್ದಿ. ಅಲ್ಲಲ್ಲಿ ನೋಡ್ದೆ ನೀಕಿನ ಎಷ್ಟು ದಿಮಾಕಿದಿತ್ತು. ಅಲ್ಲ ತಲೆ ಹುಡುಕಿನಂದ್ರೆ ಒಂದು 4 ಕೂದಲಿಲ್ಲ, ತಾಮ್ರ ತಲೆ ಅಂತ ತಲೆ ಹಂಗ ನೆತ್ತಿ ಹೊಳಿತೈತಿ. ಅವು ತಮ್ಮ ತಂತಿ ಅಂತ ಒಂದು 4 ಇಟ್ಕೊಂಡು ಆ ತಲೆಯಾಗ ಬಾಚಿದ್ರೆ ಅವನ್ನ 4 ಕೂದಲು ಹೋದ್ರೆ ಬೋಳ್ತಲಿ. ಎಷ್ಟು ಸೊಕ್ಕಿದಿತ್ತು. ಮತ್ತು ಗಂಡನ ಆರಿಸ್ತಾಳಂತ. ಅಲ್ಲಿ ಮತ್ತೆ ನೋಡ್ದೆ ನೀಕಿ ದಿಮಾಕ್ ಯವ್ವ ತಾವ ಮನೆ ತುಂಬ ನಾದ್ನ್ಯಾರ ಇಟ್ಕೊಂಡು ರತ್ನಕ್ಕೆ ನೋಡ್ದೇನೆ ಎಷ್ಟು ಕಾಟ ಕೊಡ್ತಿದ್ರು ಎಲ್ಲ ಮಾಡಿ. ಪಾಪ ರತ್ನಕ್ಕೆ ಕಾಣವಳು ಉಣಾಗ ನಮಗೂ ಹಾಕಿದ್ದು ಒಂಚೂರು ಸುಳಿವ ಕಾಣವಲ್ತು. ಪಾಪ ಬೆಳಗರ ಕಸ ಹೊಡೋದು ಅದು ಇದು ನೋಡ್ತಿದ್ವಿ. ಈ ಕಾಣವಳು ಎಲ್ಲಿವರು ಒದ್ದು ತೋರ್ ಮನೆ ಕಳ್ಸಾರ, ಏನು ಮಾಡ್ಯಾರೋ ಏನಕ್ಕಿನ ಏನು ಮಾಡ್ಯಾರ ಏನೋ ಗೊತ್ತಿಲ್ಲ. ಹೋಗಿ ಇವ್ರನ್ನೇನಾರು ಹಾಕಿ ಸುದ್ದಿ ಕೇಳ್ಬಿಟ್ರೆ ನಮ್ಗೆ ಹರ್ಕೊಂಡು ತಿಂತಾರೆ. ಅಂತ ಗರಿ ಏನಾರದಾರ ಇವರು. ಅದಕ್ಕೆ ಅನ್ಕೊಂಡು ನಾನು ಆಕಿನ ನೆಲ್ ನುಂಗಿ ನೀರು ಕೊಡೋದಾರ ಏನು ಮಾಡ್ಯಾರ ನಾವು ಇವ. ಅಲ್ಲಿ ನೋಡ್ದೇನೆ ಇಷ್ಟು ಇಟ್ಕೊಂಡು ತಮ್ಗೆ ಒಂದು ಗಂಡು ಮೆಟ್ಟ ಹೋಲ್ತು. ಒಂದು ಗಂಡು ನೋಡಾಕ್ ಬಂದ್ರ ಅವ ಒಳ್ಳೆ ಅಂತ ಹೆದರಿ ಇವ್ರು ನೋಡಿ ಹಂಚ್ಕೊಂಡು ಓಡಂಟವು. ಮತ್ತು ಇವ್ರು ದೌಲತ್ ನೋಡ್ದೇನೆ ಕೊಂಡ್ಕೊಂತಾರಂತೆ. ಮೊದಲಿಕ್ಕೆ ನೆಟ್ಗೆ ನೋಡಿ ಹೂ ಅನ್ನ ಆಮೇಲೆ ಕೊಂಡ್ಕೊಳ್ಳೋದು ಬೇರೆ ಮಾತು. ಅಲ್ಲ ನೋಡ್ತೀನಿ ಅಲ್ಲ ಅವ್ರ ತಂಗಿನಾರ ತೋರಿಸ್ಬೇಕಿಲ್ಲ. ಈಕೆ ಅಂತೂ ಈಕಿ ದಪ್ಪದಳ, ತಲೆ ಕೂಲೆಲ್ಲ ಈಕೆ ನೋಡ್ದ ಅವತಾರ. ಅಲ್ಲ ಅವ್ರ ತಂಗಿನಾರ ಮದುವೆ ಮಾಡ್ಬೇಕು. ಅಲ್ಲ ಇವರಿಬ್ರು ಹಿಂಗ ಮಾಡ್ಕೊಂತ ಹೋದ್ರೆ ಅಲ್ಲ ನಿಂಗ ಹೋಗ್ಕೊಂಡು ನೋಡ್ದೇನೆ ಹೆಂಗ್ ಮಾತಾಡ್ತಾಳ. ಆಕಿ ಹೂ ಅಂದ್ರ ಮದುವೆ ಮಾಡ್ತಾರಂತ ಅಂತರ ಸಿಗ್ಬೇಕಂತ. ನಾನು ಮನಸ್ನಾಗ ಅನ್ಕೊಳಕತ್ತಿದ್ದೆ
ಇವ್ರಿಗಾಗೆ ಸ್ಪೆಷಲ್ ಆಗಿ ಅದೊಂದು ಹಾಡೈತಲ್ಲ, ಸ್ಪೆಷಲ್ ಆಗೈತೆ ನಮ್ಮ ಜೋಡಿ ಅಂತಂದು. ಹಂಗೆ ಈಕಿನ ಸಲುವಾಗಿ ಬ್ರಹ್ಮದೇವ ಒಂದು ಅದ್ಭುತವಾದ ಈಕೆ ಹೇಳಿದೆಲ್ಲನ ಕೆತ್ತಿ ಕೆದಿ ಇದು ಮಾಡಿ ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಈಡಾಗಿಟ್ಟು ಅಪ್ಪ ಅವನ ಊರ್ ಮನೆ ನಿಗರಿಸಿ ನೀರು ಕುಡಿದು ಯಾ ಅಕ್ಕ ತಂಗಿಯರು ಹುಟ್ಲಾರ್ದಂಗೆ ಮಾಡಿ ಈಕೆಗೆ ಸ್ಪೆಷಲ್ಲಾಗಿ ಹುಟ್ಟಿಸ್ಬೇಕಾತ್ ದೇವ್ರು. ಈಗೀಗ ಅಂದ್ರೆ ಈಕೆ ಮದುವೆ ಆಕಳ ಎಲ್ಲರ ಜಗತ್ನಾಗ ಐತಂತ ತಂದೆ ತಾಯಿ ಇಲ್ದಂಗೆ ಅಕ್ಕ ತಂಗಿಯರು ಅಣ್ಣ ತಮ್ಮಗಳು ಯಾರು ಇಲ್ದಂಗೆ ಒಬ್ಬತ್ತನೇ ಉದ್ಭಮೂರ್ತಿ ಹುಟ್ಟಿದ್ದ ನಾನು ಈಕಿ ಸಲುವಾಗಿ ಹುಟ್ಬೇಕು ಬಿಡವ. ಈ ಬೆಂಡ್ಲಾರು ಊರು ಬೆಂಡ್ಲಾರು ಮನೆ ನೋಡ್ರೆ ತಾವು ನಾದ್ನ್ಯಾರು ಬಂದು ತುಂಬ ನಾದ್ನ್ಯಾರು ಅಣ್ಣನ ಹೆಂಡತಿಗೆ ಆ ನಮ್ಮನೆ ಕಾಟ ಕೊಡ್ತಾರೆ. ತಮ್ದುಗಳು ಇಷ್ಟ ಐತೆ, ತಮ್ದೇನು ತಾವು ಒಳ್ಳೆಯರು ಪಾಪ ಎಷ್ಟು ಸಾಚ್ಯದಾರ ನೋಡಿ ಅವರು. ನೋಡಿ ಕಾಟ ಕೊಡೋದೆಲ್ಲ ಮಂದಿ ಹೆಣ್ಮಕ್ಳು ಪಾಪ ಇನ್ನೊಬ್ಬರ ಮನೆ ಮಕ್ಕಳನ್ನ ಕರ್ಕೊಂಬಂದು ಅಷ್ಟು ಕಾಟ ಕೊಡ್ತಾರೆ. ತಮಗೆ ಮಾತ್ರ ಇಂಥ ಮನಿನ ಬೇಕು, ಹಿಂಗೆ ಸುಖದಿಂದ ಇರ್ಬೇಕು ಅಂತಂದು ಆರಿಸ್ಕೊಂಡು ಹೋಗ್ತಾರಂತ. ಇವೆ ಸುಖದಿಂದ ಇರ್ತಾವ ನಾಗಣ ಮನೆ ಇವೆಲ್ಲ ಮಳೆ ಮಾಡ್ತಾವೆ ಇವು. ಅಲ್ಲ ಲಕ್ಷ್ಮಿ, ನಿನ್ನೇನು ನಮ್ಮವ್ವ ಅನ್ನಕತ್ತಿದ್ಲು ಅವ್ರ ಮನೆಯಾಗ ಯಾರೋ ಒಬ್ಬಾಕಿ ಹುಡುಗಿ ಬಂದ ಅಂತ. ಎಲ್ಲ ಈಗ ಕುಸು 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 ಅಂತ ಏನಾನ ಸುದ್ದಿ ಹಬ್ಬೈತಂತ ಓಣೆಗೆಲ್ಲ. ಆತ ಈಕಿಗೆ ಹೇಂತಿ ಹೇಂತಿ ಅಂತಂದು ಕರಿತಾನಂತ. ಅದ ರತ್ನಕ್ಕನ ಗಂಡ ಆಕೆ ನೀನ ಮಾಡ್ಕೊಂಬಂದಾನ ಅಂತ ಅನ್ನಕತ್ತಾರವ. ಆದ್ರೆ ರತ್ನಕ್ಕ ಕಾಣವಳು. ಮತ್ತು ರತ್ನಕ್ಕನೇನು ತವ್ರ ಮನೆ ಕಳಿಸ್ಬಿಟ್ಟಾರ ಏನು ಮಾಡ್ಯಾರ, ಈಗ ಈಕಿನ ಯಾರನ್ನ ಮಾಡ್ಕೊಂಬಂದಾರ. ಆದ್ರೆ ಈಗೀಗನ ಬೆರಿಕದಾಳಂತವ ಯವ್ವ. ಅವ್ರ ಮನ್ಯಾಗ ಮಾತಾಡೋದು ಜಾಡ್ರಾಗ ನಮ್ಮ ಮನೆ ಕಿಟಕಿ ಇವ್ರ ಮನೆ ಕಿಟಕಿಯಾಗ ಕೇಳ್ತೈತಲ್ಲ ಇವ ಭಾರಿ ಗಟ್ಟುನ ಅಂತ. ಇವತ್ತು ಅವ್ರನ್ನ ಇವ್ರಿಬ್ಬರು ನೆಮ್ಮಿಕಾಯಿ ಹಾಕ ಕಟ್ಟಿ ಕಳ್ಸಕ್ಕೆ ಹಾಕಿನ ಅಂತ. ಇವ ಏನು ಮಾತಾಡ್ಲಾರ್ದಂಗೆ ಬೇಸಿಕಾಯಿ ತಗೊಂತ ಅಂತ. ಮತ್ತೆ ಬೇಸ್ ಮಾಡಕತ್ತ ಸುಮ್ಮನೆ ಪಾಪ ಭಾಷೆ ರತ್ನಕ್ಕಗ ನಮ್ನಿ ಕೊಟ್ಟು ಕಾಟ ಕೊಟ್ಟು ಆ ನಮ್ನಿ ಅನುಮಾನ ಮಾತಂದು ಅಷ್ಟು ಹಿಂಸೆ ಕೊಟ್ಟು ಎಲ್ಲ ಮಾಡ್ಯಾರ. ಈಕಿನ ಕಟ್ಕೊಂಬಂದಾರ ಏನು ಪಾಪ ಈಕಿ ನಂಬಿಕೆನ ಈಕಿ ಕೈಯಾಗ ಈ ಉರಿಬೇಕು ಹಂಗೆ ಮಾಡ್ಬೇಕು. ದೇವ್ರು ಕೆಟ್ಟರಿಗೆ ಅವತ್ತು ಕೆಟ್ಟರ ಕೊಡ್ತಾರ, ಇವ್ರು ಏನು ತಿಳ್ಕೊಂಬಿಟ್ರ ಅದಲ್ಲ ಇನ್ನ ಕಾಟ ಕೊಡ್ಬೇಕು ನೋಡಕ್ಕಿ ವೇಷ್ ಇವ್ರಿಗೆ. ಹೌದಾ ಹಂಗಿದ್ರೆ ಬಾ ಚಲೋ ಆಯ್ತು ಸುಮ್ಮನೆ. ಅಲ್ಲ ಆದ್ರೆ ಈಕಿ ಕಾಟ ಕೊಡೋದು ಬೇರೆ ಮಾಡ್ಬಿಡು. ಪಾಪ ರತ್ನಕ್ಕೆ ಒಳ್ಳೆಕಿದ್ಲಲ್ಲ, ಎಲ್ಲಿ ಹೋದ್ಲ ತವ್ರ ಮನೆಗೆ ಹೋದ್ಲು ಏನು, ಇವ್ರು ಏನಾರು ಮಾಡ್ಬಿಟ್ಟಾರೋ ಏನವ. ಇವ್ರೇನು ಒಳ್ಳೆಯರಲ್ಲ ವಯವ ಇವರು, ಏನು ಮಾಡೋಕ್ಕೂ ಹೆಸಲ್ ಇವರು. ಹೌದೌದು ಅದೇನು ಕರೆ ವಯವ. ಆಮೇಲೆ ನಾವು ಹಿಂಗೆ ಮಾತಾಡೋದು ಏನಾರ ಮತ್ತೆ ಯಾಕೆ ಬೇಕು ವಯವ. ಹಂಗೆ ಒಂದು ನಮ್ಮನಿ ಐದರ ನಾಯಿಗಳು ಇರ್ತಾವೆ, ಸೀಲ್ ನಾಯಿಗಳು ಹಂಗೆ ಹುರ್ರ ಅಂತ ಜಗಳಕ್ಕೆ ಬರ್ತಾವೆ. ಯಾಕೆ ಒಳ್ಳೆ ಸುಮ್ಮನೆ ಬಾಯಿ ಮುಚ್ಕೊಂಡು ಆಟಕ್ಕೆ ಹ್ಞೂ ಅಂತ ಹೋಗ್ಯಾರ. ಇಲ್ಲ ಅಂದಿದ್ರೆ ಏನಾರ ಅನ್ನಕ್ಕೆ ಯಾಕೆ ನಮ್ಮ ಮಂಜವ. ಹೌದವಯ್ಯ ಯಾಕೆ ಬೇಕು ಸುಮ್ಮನೆ ಬಾ, ನಾನು ಕೆಲಸ ಐತೆ ನಿಂದು. ಇದಕ್ಕೆ ನಂದು ಸ್ವಲ್ಪ ಮದುವೆಗೆ ಇವನ್ ತರಕ್ಕೆ ಹೋಗ್ಬೇಕೈತ್ಲೆ ಸೀರೆ ಜಂಪರು ಒಂದು ಸ್ವಲ್ಪ ಡಿಸೈನ್ ಹಾಕ್ಸ್ತಾರಲ್ಲ ಅಂತ ಒಂದು ಡಿಸೈನ್ ಹಾಕ್ಸಕ್ಕೆ ಒಂಚೂರು ಮಗ್ಗ ವರ್ಕು ಸ್ಟೋನ್ ವರ್ಕು ಅದಕ್ಕೆ ಬರ್ತೀವಿ ನೋಟ ಸೀತ. ನಡಿ ಹೋಗೋಣ. ನೀನು ನೋಡಿದ್ರೆ ನಾಳೆ ನನ್ನ ಲಗ್ನಕ್ಕೆ ಹಾಕೋಕೆ ಅದಕ್ಕೆ ಅನುಕೂಲ ಆಗುತ್ತೆ. ನಡಿ ಈಗ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಹೋಗ್ಬರ ನಡಿ. ಆಯ್ತು ಬರಬೇಡಿ ಕೆಲಸ ಮುಗಿಸ್ಕೊ. ಹಂಗಿದ್ರೆ ಕೆಲಸ ಮುಗಿಸ್ಕೊಂಡು ಹೋದ್ರೆ ಮನ್ಯಾಗ ಹೋಗಿ ಏನಂಗಿಲ್ಲ. ಕೆಲಸ ಅಲ್ಲಿದ್ದೆಲ್ಲ ಬಿಟ್ಟು ಕಸ್ಬರೇನ ಹಿಡಿತಾ ನೀನು ಮುಗಿಸ್ಕೊ ನಾನು ಮುಗಿಸ್ಕೊತೀನಿ. ಬರಬೇಡ ಹೋಗಿ ಒಂದು ಸ್ವಲ್ಪ ಡಿಸೈನ್ ಚಂದ ಚಂದ ಡಿಸೈನ್ ನೋಡಿ ವರ್ಕ್ ಮಾಡೋಕೆ ಬರೋಣ. ಹಂಗಿದ್ರೆ ಆಯ್ತು ಹೋಗೋಣ. ಚೀರಿ ಇನ್ನೊಂಚೂರು ಅಂಜಿಸ್ಬಿಡಲ್ಲ ನನಗ. ಇವ ಸುಮ್ಮನಿರ್ಲಿ. ಆಂಜನೇಯನ್ ನೆನಪು ಮಾಡ್ಕೊ. ಆಂಜನೇಯನ್ ಮಂತ್ರ ಹೇಳ ಅಂದ್ರೆ ಯಾದವ್ವ ಭೂತ ಪಿಶಾಚಿ ಯಾವ ಬರಲ್ಲ ಅಂತ. ಆಂಜನೇಯನ್ ಮಂತ್ರ ಹೇಳಲೇ. ಯಾಗ ನೀನು ಅವನ ಅಲ್ಲ ಮನೆಗಿದ್ದ ಗಂಡ್ರ ಮಕ್ಕಳ ಹೆಸರು ನೆನಪು ಬರುವಲ್ಲ. ಇನ್ನು ಆಂಜನೇಯನ್ ಮಂತ್ರ ಎಲ್ಲಿಂದ ನೆನಪು ಬರುತ್ತೆ. ಈ ಅಂಜಿಕೆಗೆ ಏನೇನು ನೆನಪು ಬರುವಲ್ತ. ಮೊದಲು ಇಲ್ಲಿಂದ ಪಾರಾದ್ರೆ ಸಾಕಾಗೈತೆ. ಯಾಕ ಎಲ್ಲರ ಹೆಂಗಾರ ಸಂಧ್ಯಾಗ ಮುಂದಾಗ ಎದ್ರಾಗಾರ ಹೋಗ್ಕೊಂಡು ಹೋಗ ನಡಿಯ. ಯಾಕ ಹೇಳ್ಬಿಟ್ಟು ಏನ್ ಮಾಡಲ್ಲ, ಎಲ್ಲಿ ಕಾಣವಲ್ತ ದಾರಿದು ನೋಡ್ರಿ ಕತೋಲ್ ಕವಿ. ಒಂದು ಬೆಳಕು ಕಡ್ಡಿಪಿಟಿಗೆದಾರ ಇಟ್ಕೊಂಬರ್ಲಿಲ್ಲ. ಅವನ ಬೆಂಕಿಗೆ ಎದ್ದವು ಅನ್ಸ್ತಾವಂತ. ಕಡ್ಡಿಪಿಟಿಗಿಲ್ಲ, ಬ್ಯಾಟ್ರಿ ಇಲ್ಲ, ಏನೇನಿಲ್ಲ. ಕತೋಲ್ ಕವಿ ಕಾಲ ಎಲ್ಲಿ ಉಳವ ಪುಡಿ ಏನೇನು ಹಾವು ಚೂಳು ಬರಕತ್ತಾವು. ತಲೆ ಮೇಲೆ ಎಲ್ಲಿ ದವಗಳು ಹಾರಾಡಕತ್ತಾವು. ಏನ ಅಂಜಿಕೆ ಇನ್ನು ನೋಡ್ರ ಸೌಂಡ್ ಏನೇನೇನೋ ವಿಚಿತ್ರ ಸೌಂಡ್. ಯಾವ ರಾತ್ರಿ ಇಲ್ಲಂಗೆ ಮನ್ಸಿಕೊಂಡ್ರಿ. ರಾತ್ರಿ ಆಗೈತೆ ನೀ ಅಡವಿ ಕತ್ಲಲ್ಲ ಇದು. ಏನ ತಿಳಿಯವಲ್ತಲೇ ನನಗಿದು. ಅಲ್ಲ ಚಂದಂ ಬೇರೆ ಬಂದನ. ರಾತ್ರಿನ ಆಗ್ಬಿಟ್ಟೈತೆ ಅನ್ಸುತ್ತೆ. ನಾವು ಜಲ್ದಿ ಬರ್ಲಿಲ್ಲ ನೋಡ್ಲೆ. ಅಯ್ಯೋ ದೇವ್ರೆ 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 ಹೆಂಗ ನಮ್ಮನ್ನು ಕಾಪಾಡಪ್ಪ. ನಮ್ಮೂರು ಮೆಟ್ಟ ಹತ್ಸಪ್ಪ ದೇವ್ರೆ. ನಮ್ಮೂರು ದಾರಿಲಿ ಎತ್ತಿ ಕಣ್ಣಿ ಕಾಣಂಗ್ ಮಾಡಪ್ಪ. ಯಪ್ಪ ದೇವ್ರೆ 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 ನಮ್ಮೂರಿಗೆ ಬಂದ್ಬಿಟ್ಟ ಮಾಡಪ್ಪ ದೇವ್ರೆ. ಹೆಂಗಾರ ಮಾಡಿ ಊರ್ ಮುಟ್ಟ ನಡಿ. ಈ ಓಡಂಬಲ್ಲ ಇಲ್ಲಿಂತಂಗೆಲ್ಲ ಇನ್ನೊಂದು ಬರುತ್ತಾ ಮುಂದಕ್ಕೆ ಊರ ಯಾವ್ದಾರ ಒಂದು ದಾರಿ ಸಿಗ್ಬೋದು. ಬಾ ಉಡಂಬ. ಯಾಕ ನಾನು ಬಿಟ್ಟು ಓಡೋಡ ನನ್ನ ಒಂದು ಚೂರು ಬಿಡಬೇಡ. ಯಾಕ ನನ್ನ ಕೈ ಗಟ್ಟೆ ಗಿಡ್ಕೊ. ನನಗೆ ಅಂಜಿಕ್ ಬಂದು ಗಡಗದ ನಡ್ಕತ್ತೀನಿ. ನನ್ನ ಕೈ ಹಿಡ್ಕೊಂಡು ಆಡಾಡ ಯವ್ವ. ನನ್ನ ಕೈ ಹಿಡ್ಕೊಂಡ ಹೋಗ ಯವ್ವ. ಯಾಕ ನಿನ್ನ ಪುಣ್ಯ ಬರತ್ತ. ಯಾಕ ಇಲ್ಲಿ ಯಾರ್ದ ಮನಿ ಐತಿ. ಇಲ್ಲಿ ಯಾರ ಅದಾರನ ಇವ ಇವತ್ತೊಂದು ರಾತ್ರಿ ಇಲ್ಲೇ ಇಟ್ಕೊಂತಾರ ಕೇಳ ನನ್ನ. ಇಲ್ಲಾಂದ್ರೆ ನಮ್ಗೆ ಊರ್ ದಾರಿ ಪಾರಿ ಒಂದ್ ಸ್ವಲ್ಪ ಕರ್ಕೊಂಡು ತೋರಿಸ್ತಾರ ಕೇಳ ನನ್ನ. ಯಾಕ ಇಲ್ಲಿ ಯಾರ ಅದಾರ ಒಂಚೂರು ಕೂಗ ಯಾಕ. ಹೌದ್ ತಡಿಲಿ ಕೇಳ್ತೀನಿ. ಯಾರದಾರ ಒಂಚೂರು ಕೇಳ್ತೀನಿ.
ಈ ಅಕ್ಕರ ಅಕ್ಕರ ಈ ಅಣ್ಣರ ಈ ಮನೆ ಯಾರು ಅದರೇನ್ರಿ? ಯಾರ್ ಬೇಕು ನಿಮಗ? ಇಲ್ಲಿ ಯಾಕೆ ಬಂದಿರಿ ನೀವು? ಯಾಕ ಇದೇನ ಯವ್ವ ಬರೇ ವಾಯ್ಸ್ ಕೇಳಕತ್ತೈತಿ, ವಿಡಿಯೋನ ಕಾಣವಲ್ತ, ಯಾರು ಕಾಣವಲ್ರಿ, ಹೆಂಗ್ ಮಾಡ್ಬೇಕು? ಏನಂತ ಉತ್ತರ ಕೊಡೋ ಯಾಕ? ಅಲ್ರಿ ಅಣ್ಣರ ನೀವೆಲ್ಲದಿರಿ? ಒಟ್ ಮುಂದೆ ಬಂದ್ರೆ ಒಟ್ಟು ಡೇರೆ ಬರ್ತಿತ್ತು, ಆದ್ರೆ ಬರೀ ನಿಮ್ಮ ದನಿ ಕೇಳಾತಿತ್ತಂಗ. ನಾವು ಸ್ವಲ್ಪ ಅಡವ್ಯಾಗ ತಪ್ಪಿಸ್ಕೊಂಡ್ಬಿಟ್ಟಿವ್ರಿ, ನಮ್ಮ ಊರ್ ದಾರಿನ ಹತ್ತವಲ್ತ್ರಿ, ಕತ್ತಲ್ದಾಗ ಎಲ್ಲೆಲ್ಲಿ ಹೊಂಟಿವೆ ಗೊತ್ತಾಗವಲ್ತ್ರಿ. ಒಂಚೂರು ನೀವು ಒಂಚೂರು ಸಹಾಯ ಮಾಡಿ ನಮ್ಮ ಊರ್ ದಾರಿ ತೋರಿಸಿದ್ರೆ, ಇಲ್ಲಾಂದ್ರೆ ಒಂಚೂರು ಬ್ಯಾಟ್ರಿ ಗಿಟ್ರಿನಾರ ಕೊಡ್ತೀರೇನ್ರಿ? ಒಟ್ಟು ಸಹಾಯ ಮಾಡ್ರಿ, ಪುಣ್ಯ ಬರುತ್ತೆ ನಿಮ್ಗ ನಿಮ್ಮ ಹೆಂಡತಿ ಮಕ್ಕಳಿಗೆ. ನನಗ ನನ್ನ ಹೆಂಡತಿ ಮಕ್ಕಳಿಗೆ ಪುಣ್ಯ. ನನಗೆ ಏಂತಿಲ್ಲ ಮಕ್ಕಳಿಲ್ಲ, ಬೇಬರ್ಸಿಗತೆ ಇಲ್ಲೇ ನಿಮ್ಮ ಮುಂದೆ ನಿಂತಿನಲ್ಲ, ಕಾಣುವಲ್ಲ ನಾನು. ಎಲ್ಲದಿರಿ ನೀವು? ನನಗೆ ಕಾಣವಲ್ರಿ, ನಮಗೆ ಕಾಣವಲ್ರಿ ನೀವು. ನಿಮ್ಮ ಮದುವೆ ಆಗಿಲ್ಲನ? ಹೆಂಡತಿ ಮಕ್ಕಳು ಹೇಳಿಲ್ಲ ನಾನು. ಮತ್ತೆ ಮನೆಗೆ ಯಾರು ಅದಾರಿ? ಅವ್ರನ್ನ ಕರೀರಿ ಒಟ್ಟೆ. ನನಗ ಮದುವೆಯಾಗಿತ್ತು, ಹೆಂಡತಿದ್ಲು, 2 ಮಕ್ಕಳಿದ್ವು. ನಾನು ನನ್ನ ಹೆಂಡತಿ ಮಕ್ಕಳು ಐತಲ್ಲ ಮನೆ, ಇದ್ರಾಗ ಚಂದಾಗಿ ಸಂಸಾರ ಮಾಡ್ಕೊಂಡು ಹೊಂಟಿದ್ವಿ. ಒಂದು ದಿವಸ ಇದಕ್ಕಿದ್ದಂಗ ಬೆಂಕಿ ನಾವು ಸುಟ್ಟು ಬಸ್ ಮಾಡ್ಬಿಟ್ವಿ. ನಾನು ಇಲ್ಲಿ ಮನೆ ಹೊರಗೆ ಗಿಡ ಆಗಿ ನನ್ನ ಮನೆ ಕಾಯಕತ್ತೀನಿ. ಒಳಗ ನನ್ನ ಹೆಂಡತಿ ಅಡಿಗೆ ಮಾಡಾಕತ್ತಾಳ, ನನ್ನ ಮಕ್ಕಳು ಆಟ ಆಡಕತ್ತಾರ ಒಳಗ. ಹೋಗಿ ಮಾತಾಡ್ಸ್ರಿ. ನನ್ನ ಹೆಂಡತಿ ಯಾವಾಗಿಂದ ಯಾರೂ ಸಿಗವಲ್ರು ಅಡಿಗೆ ಮಾಡಾಕ. ಮನುಷ್ಯರ ಮಾಂಸ ತಿನ್ಬೇಕಂತ ಭಾಳ ಆಸೆ ಪಡಾಕತ್ತಿದ್ಲು. ನೀವು ಹೆಂಗೂ ಬಂದಿರಿ, ಒಂಚೂರ ಒಳಗೆ ಹೋಗ್ರಿ, ಮಾತಾಡ್ಸಿ ಹೋಗ್ರಿ ನನ್ನ ಹೆಂಡತಿನ. ಪಾಪ ನನ್ನ ಹೆಂಡತಿ ಆಸೆನಾರ ಈಡೇರ್ತೈತಿ, ಆಕಿನ ಬಡಬಡ ಅಡಿಗೆ ಮಾಡಿ ನನಗೂ ಊಟಕ್ಕೆ ಹಾಕ್ತಾ. ಅಯ್ಯೋ ಯಾಕ ಯಾಕ ಈ ಗಿಡ ಮಾತಾಡಕತ್ತೈತಿ? ಯಾಕ ನಾವು ಇಡ ತನಕ ಗಿಡ ಮುಂದೆ ನಿಂತ್ಕೊಂಡು ಮಾತಾಡಕತ್ತೀವಿ? ಇವು ಹುಡುಗರು ಇಲ್ಲಾಂದ್ರೆ ಗಿಡ ಹಿಡ್ಕೊಂಡು ನಮ್ಮನ್ನ ಇಂಟಿಗೆ ಕೊಟ್ಟು ನಮ್ಮನ್ನ ಚಿಕನ್ ಪೀಸ್ ತರ ಹಂಗ ಕಟ್ಟ 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 ಕಡದ ಪೀಸ್ ಮಾಡಿ ಎಣ್ಣೆ ಕರೆದು ತಿಂದ ಬಿಡ್ತಾರ. ಬರೆಯವ ಒಳಗಡೆ ಬರ. ಅಯ್ಯೋ ಓಡಲೆ ಓಡಲ್ಲ ದಮ್ ಹತ್ತ ಯವ ಸಾಕತ್ತ ಯವ ನೀರು ಯವ ಯಾಕ ನನಗೂ ಸಾಕತ್ತ ಯವ. ಕಾಲನ ಮುಂದೆ ಕೆಜಿಗೆ ಗಿಡಕ್ಕಾಗಲ್ಲ ಯವ. ಎಲ್ಲಿ ಸಿಕ್ಕೋನು ಯವ ನಾವು? ಯಾಕ ನಾವೇನ್ ಜೀವಂತ ಮನೆ ಮುಡ್ತೀವಿ ಅನ್ನಲ್ ಬಿಡವ. ನನಗೆ ಯಾಕ ಹಂಗ ಅನ್ಸಕತ್ತೈತಿ? ಯಾಕ ನಾವು ಬದುಕಲ್ಲ? ಯಾಕ ನಮ್ಮನ್ನ ಯಾರು ದೇವ್ರ ಕಾಪಾಡ್ಬೇಕ? ಯಾಕ ಯವ್ವ ಹೆಂಗ್ ಮಾಡ್ಬೇಕ? ಯಾಕ ಬಸ್ಸಿ ಅಲ್ಲಿ ಯಾರ ಬರಕತ್ತಾರಲ್ಲ? ಅಲ್ಲಿ ಯಾರೋ ಒಬ್ಬರ್ಕೆ ಹೆಣ್ಮಗಳಲ್ಲ ಗಂಡ್ಮಗ ಒಂದು ಹುಡುಗ ಬರಕತ್ತಿಲ್ಲ. ಹೌದಲ್ಲೇ? ಹೌದು, ತಡಿ ಅವ್ರಂಟಿಗೆ ಹೋಗ್ಬಿಟ್ಟು ಮಾತಾಡ್ಸಂತಡಿ. ನಡಿಯ ಯಾಕ ಪಾಪ ಯಾರೋ ಅವರು ದಾರಿ ತಪ್ಪಿಸ್ಕೊಂಡಾರ ಏನ? ಇಲ್ಲಿ ಒಡನಾಟ ಇದ್ದವ್ರು ಕಾಡ್ನಾಗ ಇರ್ಬೇಕು ಬಹುಶಃ. ಅವ್ರಿಗಾರ ಹೇಳಿ ದಾರಿ ತೋರ್ಸಂತ ಹೇಳ ಮಾರ. ಯಾಕ ಒಟ್ಟ ನಮ್ಮೂರ್ ದಾರಿನ ಒತ್ತ ಮಾರ ಯವ್ವ. ಅಣ್ಣರ ಒಂಚೂರು ತಡೀರಿ. ನೀವು ಈ ಕಡೆ ಎದಕ್ಕೆ ಹೊಂಟಿರಿ? ಅಲ್ಲ ಈ ಕಡೆ ಏನಾರು ನಿಮ್ಮ ಮನೆ ಐತನ್ರಿ? ಯಾರ್ರಿ ನೀವು? ಅಲ್ಲ ಇಷ್ಟೊತ್ನಾಗ ಇಲ್ಲಿ ಯಾಕೆ ಬಂದಿರಿ ನೀವು? ಇಬ್ಬರ ಹೆಣ್ಮಕ್ಳು, ಯಾರು ಗಂಡ್ಮಕ್ಳು ಯಾರು ಇಲ್ಲದಂಗ ಎದಕ್ಕೆ ಈ ಅಡ್ವೆ ಅಡ್ಡಾಕತ್ತೀರಿ ನೀವು? ಯಪ್ಪ ನೀನಾರು ಒಂಚೂರು ಸಿಕ್ಕಲ್ಲ ಯಪ್ಪ, ಪುಣ್ಯ ಬರ್ಲಿ. ನಮ್ಮನ್ನ ತಿನ್ನೋಡು ನಾವು ಈ ಅಡವೆಗೆ ಯಾಕೆ ದಾರಿ ತಪ್ಪಿಸ್ಕೊಂಡ್ಬಿಟ್ಟಿವೆ ಏನ? ಊರ್ ದಾರಿ ಹತ್ತೋಲ್ತು. ನಮಗೊಂಚೂರು ನಮ್ಮ ಊರಿಗೆ ಒಂಚೂರು ಮೆಟ್ಟಚ್ಚಿ ಕಳಿಸಯ್ಯಪ್ಪ, ದಿನ ಪುಣ್ಯ ಬರುತ್ತೆ. ಎಲ್ಲೆಲ್ಲ ಹೋಗ್ತೀವಿ, ಸುತ್ತಾಕ್ತಿವಿ, ಎಲ್ಲೆಲ್ಲ ಹೊಂಟ್ಬಿಟ್ಟಿವಿ. ಯಾ ದಾರಿ ಎಲ್ಲೇ ಯಾವ ಉಗ್ಮನ ಏನೋ ತಿಳಿವಲ್ತು. ನಮಗೆ ಯಾ ದಿಕ್ಕ ತೋಚೋಲ್ತ ಏನ? ದೇವ್ರು ಬಂದಂಗ ಬಂದಿಯಪ್ಪ. ಒಂಚೂರು ನಮ್ದು ಇಲ್ಲೇ ಇದು ಪುರ ಐತಲ್ಲಯ್ಯಪ್ಪ, ಆ ಪುರ ನೋಡ್ ನಮ್ಮೂರು. ಒಂಚೂರು ಆ ದಾರಿ ಒಂದ್ ಸ್ವಲ್ಪ ತೋರ್ಸ್ಕೊಡಯ್ಯಪ್ಪ, ಪುಣ್ಯ ಬರುತ್ತೆ. ಅಯ್ಯೋ ಅಲ್ರಿ, ಅದು ಯಾವ ಮೂಲೆಗೈತಿ, ನೀವ್ ಯಾವ ಮೂಲಿಗೆ ಬಂದಿರಿ? ಅಲ್ಲ ಅದು ಆ ದಿಕ್ಕಿಗೈತಿ. ನೀವು ಹೋಗಿ ಕಾಡ್ನ್ಯಾಗ ಪೂರ್ತಿ ನಡ ಕಾಡ್ನ್ಯಾಗ ಬಂದಿರಿ. ನೀವು ಮತ್ತೆ ಹೋಗ್ಬೇಕಂದ್ರ ಅಯ್ಯೋ ದೇವ್ರೆ, ಬೆಳಕ ಹರಿತೈತಿ, ಆದ್ರೂ ಮುಟ್ಟಂಗಿಲ್ಲ, ಅಷ್ಟು ದೂರ ಬಂದ್ಬಿಟ್ಟಿರಿ ನೀವು. ಹೌದಾ ಯಪ್ಪ, ಕತ್ಲಕ್ಕ ಗೊತ್ತಾಗ್ಲಿಲ್ಲ. ಹಂಗ ಓಡ್ಕೊಂತ ಅದ್ರಾಗ ಒಂದಿ ಸುಡುಗಾಡು ಕಾಡ್ನಾಗ ದವ್ಗಳು ಕಾಟ, ಆ ಪ್ರಾಣಿಗಳ ಕಾಟ. ಒಂದ್ ನಮ್ನಿ ದವ್ ಬೆನ್ನಂತ, ಒಂದ್ ನಮ್ನಿ ಕಾಡ್ನಾಗ ಪ್ರಾಣಿ ಚಿರಾಡ್ತಾವ. ಯಾರ ಕೈ ಸಿಕ್ತಿವೋ ಯಾರ ಬಾಯಿಗೆ ಹೋಗ್ತಿವೋ ಗೊತ್ತಿಲ್ಲ. ಎಲ್ಲಿ ಪ್ರಾಣಿ ಹರ್ಕೊಂಡ್ ತಿಂತಾವ ಅಂತ ಒಂದ್ ನಮ್ನಿ ಅಂಜಿಕೆ ಆದ್ರೆ, ಎಲ್ಲಿ ದವ್ಗಳು ರುಂಡ ಮುರು ರಕ್ತ ಕುಡಿತಾವ ಅಂತ ಒಂದ್ ನಮ್ನಿ ಅಂಜಿಕೆ. ಹಂಗಾಗಿ ಎಲ್ಲಿ ಓಡ್ತಿವೋ ಏನೋ ಗೊತ್ತಿಲ್ಲ. ಓಡಿದ್ದ ಸಾಕಾಗಿ ಹೋಗ್ಬಿಟ್ಟೈತಿ. ಕುಡಿಯಕ್ ನೀರಡಿಕೆ ಗಂಟ್ಲು ಒಣಗೈತಿ, ನೀರಿಲ್ಲ, ಕೂಳಿಲ್ಲ ಹೊಟ್ಯಾಗ, ತಲೆ ನೋಡ್ರ ತಿರ್ಗಾಕತೈತಿ. ಹಂಗ ಓಡ್ತಿವಿ ಸಾಕಾಗ್ಬಿಟ್ಟೈತಿ. ಕಾಲಾಗ ಚಪ್ಲಂದ ಎಲ್ಲೆಲ್ಲಿ ಬಿಟ್ಟು ಹೋದ್ವ ಏನೋ ಓಡೋ ಅವಸರಕ್ಕ ಕಾಲ್ ತುಂಬಾ ಮುಳು ಚುಚ್ಚಾಯ್ತಾವು. ಕಾಲಾಗೆಲ್ಲ ಏನೇನ ಗುಳು 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 ಶಬ್ದ. ಎಲ್ಲಿ ಹಾವು ಓಡಾಡ್ತಾವೋ, ಜೋಳ ಅಡ್ಯಾಡ್ತಾವೋ, ಯಾವ ಕಡಿತಾವೋ, ಯಾವ ಸಾಯಿಸ್ತಾವ ಅಂತ ಜೀವ ಬಾಯಾಗಿಂತ ಹೊರಗೆ ಬರೋದು ಒಳಗೆ ಹೋಗೋದು, ಮಾಡತೈತೆ. ಏನ ಯಾವ ಸಾಯ್ತೀವೋ ಯಾವ ಬದುಕ್ತೀವೋ ಗೊತ್ತಾಗೋಲ್ತು. ಒಂಚೂರು ನಮ್ಮನ್ನ ಕಾಪಾಡ್ರಿ ಯಪ್ಪ, ಪುಣ್ಯ ಬರುತ್ತೆ. ನಮ್ಮೂರು ದಂಡಿ ಹೆಂಗಾರ ಹಚ್ಚಕ್ ಮಾಡ್ರಿ. ಇಲ್ಲಾಂದ್ರೆ ಎಲ್ಲರ ಒಂಚೂರು ನಿಮ್ಮ ಮನೆ ಪನಿ ಎಲ್ಲರಿಗೂ ಒಂಚೂರು ಆಸರೆ ಕೊಟ್ಟು ಇವತ್ತೊಂದು ಸಿಟ್ಕೊಂಡು ಮುಂಜಿನ ಕಳ್ಸ್ರಪ್ಪ, ಪುಣ್ಯ ಬರುತ್ತೆ. ಅಪ್ಪ ಅವ್ವ ಹೇಳಕತ್ತಿದ್ಲು ಮೊನ್ನೆ, ನಂಗ ಮನುಷ್ಯರ ಮಾಂಸ ತಿನ್ಬೇಕು ಅಂತ ಅನ್ಸಾತೈತಿ, ಎಷ್ಟು ದಿವಸ ಆಗೈತೆ ನೀವು ತಂದು ಕೊಡ್ವಲ್ರಿ ಅಂತ ಜಗಾಡಕತ್ತಿದ್ಲು.
ಹೇಳ್ತಿದ್ಲಲ್ಲ, ಇವತ್ತು ಹೆಂಗೂ ಬಂದಾರಲ್ಲಪ್ಪ, ಒಂಚೂರ ಇವ್ರನ್ನ ಕರ್ಕೊಂಡೋಗಿ ಅವನ್ ಕೈ ಕೊಡಪ್ಪ, ಅವ್ವ ಇವ್ರನ್ನೆಲ್ಲ ಕಟ್ ಮಾಡಿ ಇವ್ರನ್ನೆಲ್ಲ ಚಂದಿಗೆ ಎಣ್ಣೆ ಕರೆದು ನಮಗೆ ಊಟಕ್ಕೆ ರುಚಿ ರುಚಿ ಮಾಡ್ಕೊತಾಳ. ಮನುಷ್ಯರ ಮಾಂಸ ಪ್ರಾಣಿಗಳ ಮಾಂಸಕ್ಕಿಂತ ರುಚಿ ಇರುತ್ತಂತ. ಅವರು ಬೇಸಿ ಉಪ್ಪು ಖಾರ ಹುಳಿ ಎಲ್ಲ ತಿಂದಿರ್ತಾರಲ್ಲ, ಅವರು ಮಾಂಸನೂ ಅಷ್ಟ ರುಚಿ ಇರುತ್ತಂತ. ಅವು ಅವಾಗ ಹೇಳ್ತಿದ್ಲು. ನಾನು ಒಟ್ಟೊಂದು ದಿವಸನೂ ನಾನು ರುಚಿ ನೋಡೇ ಇಲ್ಲ, ಅವು ಹೇಳೋದಷ್ಟೇ ಕೇಳಿದ್ದೆ. ನನಗೂ ಬೇಕಪ್ಪ, ತಿನ್ಬೇಕು ಅನ್ಸತ್ತೈತಪ್ಪ. ಹೆಂಗೋ ಮನುಷ್ಯರು ಬಂದಾರಲ್ಲಪ್ಪ, ಹೋಗಂಬ ಕರ್ಕೊಂಡವ್ರನ್ನ. ಅಣ್ಣಾರ, ಆ ಹುಡುಗ ಏನನ್ನಕತ್ತಲ್ರಿ, ಹಿಂಗ್ಯಾಕ್ ಮಾತಾಡತ್ತ ಹುಡುಗ? ಅಲ್ಲ, ಕಾಡ್ ಜನ ಆದ್ರ ಮನುಷ್ಯರನ್ನ ತಿಂತಾರೇನ್ರಿ? ಎಲ್ಲರ ಪ್ರಾಣಿ ಪಕ್ಷಿ ತಿಂತಾರ್ರಿ ಏನ್ರಿ? ಏನಾರ ಹಿಂಗೆಲ್ಲ ಮಾತಾಡತ್ತ ಹುಡುಗ? ಅಯ್ಯ ಅಕ್ಕಾರ, ನಾವ್ ಯಾವಾಗ ಹೇಳಿದ್ವಿ ಕಾಡ್ ಜನ ಅಂತಂದು? ನಾವು ಕಾಡ್ ಜನ ಅಲ್ರಿ, ನಾವು ಈ ಕಾಡ್ನಾಗಿರೋ ದೆವ್ಗಳು ರೀ. ನಾವು ಮನುಷ್ಯರ ಮಾಂಸಕ್ಕೆ ಕಾಯಕತ್ತಿದ್ದೀವ್ರಿ. ನೀವು ಹೆಂಗೂ ಬಂದಿರಲ್ಲ, ಬರ್ರಿ ಇವತ್ತು ರಾತ್ರಿ ನಮ್ಮ ಮನೆ ಉಳ್ಕೋರಿ, ಮುಂಜಾನೆ ಹೋಗಿರಂತ. ಮಾಡ್ಲಿಲ್ಲಿಂದ ಬೆಂಕಿ ಹಾರ್ದಂಗ ಒಂದ್ರಿಂದ ತಪ್ಪಿಸ್ಕೊಂಡಂಗೆಲ್ಲ ಇನ್ನಂದ್ರೆ ಸಿಕ್ಕಂತ ಹೊಂಟಿವಲ್ಲ ಯಾಕ? ನಮಗೆ ಇದ್ರಾಗಂತ್ರ ನಮ್ಮ ಮುಕ್ತಿನೇ ಇಲ್ಲ ಬಿಡು. ಆತ್ ಬಿಡು, ನಾವು ಒಂದಲ್ಲ ಯಾವ್ದೋ ಒಂದ್ ದೇವ್ರ ಬಾಯಾಗ ಹೋಗೋದು ಯಾಕ? ನಾವು ಬದುಕಲ್ಲ ಯಾಕ? ನಾವು ಹೆಂಗ್ ತಪ್ಪಿಸಬೇಕು? ಎಲ್ಲಿ ಉಳಿದ್ರೆ ಇನ್ನೊಂದ್ ದೇವ್ರ ಕೈ ಸಿಕ್ಕುತ್ತೀವಿ, ಎಲ್ಲಿ ಉಳಿದ್ರೆ ಇನ್ನೊಂದ್ ದೇವ್ರ ಕೈ ಸಿಕ್ಕುತ್ತೀವಿ ಯಾಕ? ನಾವ್ರಿಗೆಲ್ಲ ಮನೆ ವಾಪಸ್ ಹೊಟ್ಟಲ್ಲ ಬಿಡು ನಾವು. ಮೊದಲು ಇಲ್ಲಿಂದ ಓಡೋದಿರಲಿ, ಮತ್ತೆ ಇವ್ರು ಬಡ ಬಾಯಿ ಹಾಕೊಂಡು ಇಟ್ಕೊಂಡವ್ರು ಇಬ್ರು ಅಪ್ಪ ಮಗ. ನಡಲಿ ಮೊದ್ಲು ಓಡೋಣ. ಯಾವ ಬಸವ, ನನ್ನಿಂದಾಗಲ್ಲವ ಯಾವ, ಇನ್ನ ಓಡೋದಾಗಲ್ಲ. ಉಸಿರು ಎಳ್ಕೊಳಕ್ ಸಿತ್ತಾಗೋಲ್ ತನ್ನಿಂದ. ನಮ್ಮಿಂದ ಮತ್ತೈತಿ ಇದು. ಇಲ್ಲಿ ಗಿಡ ಒಂದಿಟ್ಟು ತಣ್ಣಗೈತಿ. ಇಲ್ಲಿ ಆ ಸುತ್ತಮುತ್ತಲು ಗಿಡನೂ ಇಲ್ಲ, ಒಂಟಿ ಮರ ಐತಿ. ಈ ತಣ್ಣಗೈತವ ಇದೊಟ್ಟು. ಯಾ ಕಿರಿಕಿರಿ ಇಲ್ಲ, ಸೌಂಡ್ ಇಲ್ಲ, ಏನಿಲ್ಲ. ಬಾ, ಈ ಗಿಡ ಬುಡಕಿರನ ಬೆಳಕರೆ ತನಕ. ಬೆಳಕರದ್ಮೇಲೆ ಎತ್ತಗರ ದಾರಿ ಹುಡುಕಿ ಹೋಗೋಣಂತ. ಮೊದಲ ಬಾರಿ ಇಲ್ಲಿ ಗಿಡ ಬುಡ್ಕೊಂಡ್ರನ. ಯಾಕ ನನಗೂ ಆಗಲ್ಲ ಯಾಕ? ಯವ್ವ ಓಡಿ 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 ಉಸಿರು ಬಿಟ್ಟರೆ ಸಾಯ್ತೀವಿ. ಇಲ್ಲ ಬಾಯಿ ಒಣಗಿ ಬಿಟ್ಟೈತಿ, ಮಾತಾಡೋಕ್ಕಾಗಲ್ತು. ನೀರಿಲ್ದನ ಸಾಯ್ತೀವಿ. ಕೂಳಂತೂ ಮೊದಲೇ ಇಲ್ಲ ಹೊಟ್ಟೆಗ, ಇನ್ನು ಓಡಕ್ಕಂತ ಶಕ್ತಿ ಇಲ್ಲ. ಆಗಲ್ಲ ಆಗಲ್ಲ ಬಾ ಯಾಕ? ಗಿಡಬಿಡಕ್ಕೆ ಸುಮ್ಮನೆ ಇಬ್ರು ಒಬ್ರಿಗೊಬ್ರು ತೆಕ್ಕಿ ಬಿಡ್ಕೊಂಡು ಕುಂತು ಬಿಡೋಣ. ಸೌಂಡು ಏನ ಬರಲಿ, ದೆವ್ವ ಬರಲಿ, ಇನ್ನೊಂದು ಬರಲಿ, ತುಟಿ ಪಿಟಕ್ ಅನ್ಲಾರ್ದಂಗ, ಮಿಸ್ಲಾರ್ದಂಗ ಕಲ್ಲು ಕುಂತಂಗೆ ಇಬ್ರು ಒಬ್ರಿಗೊಬ್ರು ತೆಕ್ಕಿ ಬಿಡ್ಕೊಂಡು ಸುಮ್ಮನೆ ಕುಂತು ಬಿಡೋಣ. ಬಾ ಯಾಕ? ಬಾರ ಯವ್ವ, ಬೆಳಕರದ್ಮೇಲೆ ಹೋಗೋಣಂತ. ಬಾ ಯಾಕ? ಹೆಂಗಾರ ಮಾಡಿ ಜೀವ ಉಳಿಸ್ಬಿಡೋಣ. ಬಾರ ಯವ್ವ ಬಾ. ಓ ಅಕ್ಕರ, ಬರ್ರಿ ನಮ್ಮ ಮನೆಗೆ ಅತಿಥಿಗಳಾಗಿ ನಮ್ಮ ಮನೆಗೆ ವಿಶ್ರಾಂತಿ ತಗೊಳಕ ಬರಕತ್ತೀರಿ. ಬರ್ರಿ, ನಮ್ಮ ಅತಿಥ್ಯನ ಸ್ವೀಕಾರ ಮಾಡ್ರಿ. ನಿಮ್ಗೆ ಏನು ಉಪಚಾರ ಬೇಕು ಹೇಳ್ರಿ, ಮಾಡ್ತೀವಿ ನಾವು. ಪಾಪ ಮಾಡಿದ್ವ ಯವ್ವ, ಏನ್ ಕರ್ಮ ಮಾಡಿದ್ವ ಯವ್ವ, ನಮಗೆ ಯಾಕಿರ್ತದ ಇಲ್ಲಿ ಮನ್ಸಿ ಕಡೆ. ಅಲ್ಲ ಇದು ದಾರಿ ನಾವು ಆಗಲ್ಲ ನೋಡಿದ್ವಲ್ಲ ಈ ದಾರಿನ. ಯವ್ವ ಇದನ್ನ ಎಲ್ಲ ನಾವು ಕಾಡ್ನಾಗ ಸುತ್ತರಕತ್ತೀವಿ, ಈಗ ವಾಪಸ್ ಬಂಜಕ ಬಂದೀವಿ. ಯವ್ವ ಎಲ್ಲಿ ಬಂದು ಸಿಕ್ಕೊಂಡ್ವಿ ಯವ್ವ ನಾವು? ಯವ್ವ ಹೌದಲ್ಲೇ, ಎಲ್ಲ ನಾವು ಅನಾಹುತಕ್ಕೆ ಈಡಾಗಿಲ್ಲ ನಾವು. ಮುಗಿತ್ಲೆ ನಮ್ಮ ಕತೆ ಬಸಿ. ನಾವು ಬದುಕಲ್ಲೇ ಬೆಳಕರಿದು ನೋಡಲ್ಲ, ನಮ್ಮ ಅವನು ನೋಡಲ್ಲ, ನಮ್ಮ ಮನೆಯವ್ರನ್ನ ನೋಡಲ್ಲ. ಅಯ್ಯೋ ದೇವ್ರೆ, ನಮ್ಮ ಕತೆ ಮುಗೀತಲ್ಲೇ. ನಮ್ಮನ್ನೇ ಮುಗೀತಿ. ಇಲ್ಲೇ ನಾವು ಇಲ್ಲ ನಮ್ಮನ್ನೇನಾರ ಪ್ರಾಣಿ ಪಕ್ಷಿ ಹರ್ಕೊಂಡು ತಿಂತಾವು, ಇಲ್ಲ ಹುಳ ಒಬ್ಬಡಿ ಕಚ್ಚಿ ತಿಂದು ಸಾಯಿಸ್ತಾವು, ಇಲ್ಲ ಅಂದ್ರೆ ದೆವ್ಗಳು ತಿಂದರೆ ಸಾಯಿಸ್ತಾವಲ್ಲೇ ನಮ್ಮನ್ನ. ನಾವು ಬದುಕಲ್ಲ. ಅವು ಯಾವ ತಿನ್ಲಿಲ್ಲ, ಏನೂ ಮಾಡಲಿಲ್ಲ ಅಂದ್ರೆ ಅವು ಮಾಡೋ ಶಬ್ದ ಒಂದಿಸೋದು ಅವೆಲ್ಲ ಮಾಡಿ ನಮ್ದು ಹೃದಯ ಢಮ್ ಅಂತ 100 ಚಿದ್ರು ಪೀಸಾಗಿ ಹಂಗೆ ಸತ್ತೋಗಿರ್ತೀವಿಲೇ. ನಾವು ಮುಂಜಾನೆ ಬದುಕಿರಂಗಿಲ್ಲಲೇ ಬಸ್ಸಿ, ನಾವು ಬದುಕಿರಂಗಿಲ್ಲಲೇ.